ವರ್ಷ 40,000 ಮಾಡಿದವ್ರಿ. ಹಾ, ಹಾ. 50,000 ಮಾಡಿದವ್ರಿ. 10 ಗುಂಟೆಗೆ ಹಾ ರೀ ಅಗಿ ಹಾಕ್ರಿ ಅಗಿನೂ 50,000 ಮಾರಿದವ್ರಿ. 40 ನೋಡಿ ಸರ್ ಹೆಂಗದ 1 2 3 4 ನೀವು ಅಟ್ಲೀಸ್ಟ್ ಇಲ್ಲ ಅಂದ್ರೆ 1000 ಕೆಳಗೆ ಮಾರಿಲ್ರಿ ನಾವು 3,000 ರೂಪಾಯಿ ಬೀಜ ಕೊಡ್ತೇವೆ. ಹೆಂಗ್ ಸರ್ ಉಳ್ಳಾಗಡ್ಡಿ ರೇಟ್ ಜಂಪ್ ಐತಲ್ರಿ, ಇಲ್ಲಿ ನಮ್ ಬೀಜ ಜಂಪ್ ಆಗ್ತದೆ. ಈಗ ಸರ್ ಕಾರಣಕತ್ತಪ್ಪ ರೋಗ ಕಂಟ್ರೋಲ್ ಮಾಡ್ಬೇಕಾದ್ರೆ ಒಂದ್ 10-12 ದಿನ ನೀರ್ ಹಾಕಲ್ರಿ ಅದಕ್ಕೆ. ಇದು ನಾವು 100 ವರ್ಷ. ನಮಸ್ಕಾರ ಸರ್. ನಮಸ್ಕಾರ ಸರ್ ಆ್ಯಕ್ಚುಲಿ ಇದು ವಿಡಿಯೋ ಮಾಡಿ ಉದ್ದೇಶ ಏನು ಸರ್, ನಮ್ಮ ಕಡೆ ಎಲ್ಲ ಗುಲ್ಬರ್ಗ ಸೈಡ್ ತೊಗರಿನ ಬಳಸ್ತಾರೆ ರೀ, ಹೌದಾ? ಸ್ವಲ್ಪ ನಮ್ಮ ರೈತರಿಗೆ ಸಿನ ಬೇರೆ ಅವ್ರ ಕಡೆ ಏನಾರ ನೀರು ತಂದ್ರೆ ಈ ಥರ ಉಳ್ಳಾಗಡ್ಡಿ ಮಾಡ್ಕೋಬೋದು, ಬೀಜ ತಯಾರು ಮಾಡ್ಬೋದು ಅಂತೇಳಿ ಉದ್ದೇಶದಿಂದ ನಮ್ಮ ರೈತರಿಗೆ ಗೊತ್ತಾಗಬೇಕಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ಸರ್ ನಿಮ್ದು ಕಿರು ಪರಿಚಯ ಹೇಳ್ರಿ, ನಿಮ್ಮ ಹೆಸರು ಸರ್? ಚಂದ್ರಶೇಖರ್. ನಿಮ್ಮ ಹೆಸರು ಸರ್? ಗುಂಡಪ್ಪರಿ. ಯಾವ ಊರು ಸರ್ ಇದು? ಔರಾದ್ ಬೀರಿ, ಗುಲ್ಬರ್ಗ ತಾಲೂಕು, ಗುಲ್ಬರ್ಗ ಜಿಲ್ಲೆ, ಹೌದು ಸರ್? ಸರ್ ಇದು ಎಷ್ಟು ವರ್ಷದಿಂದ ಉಳ್ಳಾಗಡ್ಡಿ ಬೀಜ ಇದು ಮಾಡ್ತೀರಿ ಸರ್ ನೀವು? 100 ವರ್ಷ ಅಂದ್ರೆ ನಿಮ್ಮ ಅಪ್ಪವ್ರ ಮುತ್ತಾತ ಹಿಡ್ಕೊಂಡು ಬಂದಿದ್ದು. ಈಗ ನಿಮ್ಮ ಮಗನೂ ಅದರ ಅದರೊಳಗೆ ನಿಮ್ಮ ಮಗ ಇದೆ ಅದೇನು ಸರ್? ಓಕೆ ಓಕೆ. ಸೊ ಉಳ್ಳಾಗಡ್ಡಿ ಜೊತೆ ನೀವು ಉಳ್ಳಾಗಡ್ಡಿ ಬೀಜ ತಯಾರು ಮಾಡ್ತೀರಿ, ಹೌದಲ್ಲ ಸರ್? ಇದು ನಾರ್ಮಲಿ ಯಾವ್ದು ಸರ್ ಇದು ಉಳ್ಳಾಗಡ್ಡಿ ಸರ್? ನಾರ್ಮಲಿ ನಮ್ಮ ಮನೆಗಿದ್ದು ಜವಾರಿ ಅಂತಾರ್ರಿ. ಇದು ಡಬಲ್ ಪತ್ತಿ ಮಾಲ್ ಏನು ಸರ್? ಇದು ಜವಾರಿ ಸರ್. ಓಕೆ. ಈಗ ಸರ್ ಇದು ಬೀಜ ತಯಾರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವೆಲ್ಲ ಇಲ್ಲಿ ಮಡಿ ಮಾಡ್ಕೋತಿರಲ್ಲ, ಮಡಿ ಮಾಡಿದ ಮೇಲೆ ಈ ಟೈಮ್ನಾಗ ಏನಾರ ಗೊಬ್ಬರ ಹಾಕ್ತೀರಾ ಸರ್ ಇದಕ್ಕೆ? ಯಾವ್ದು ಸರ್? DAP ಹಾಕ್ತೇವೆ. ಫಸ್ಟ್ DAP ಹಾಕ್ತೀರಿ ಸರ್. ಓಕೆ. ಇದು ಬೀಜ ಎಷ್ಟು ಎಕರೆ ಮಾಡಿರಿ ಸರ್? ಇದು 10 ಗುಂಟೆ ಆದಲ್ರಿ. 10 ಗುಂಟೆ ಏನು ಸರ್? ಇದು 10 ಗುಂಟೆ ಹಾಕಿದ್ಮೇಲೆ ಏನಾರ ನೀರು ಬಿಡ್ಬೇಕು ಸರ್ ಅದಕ್ಕೆ? ಮಡಿನಾಗ ನೀರು ಬಿಡ್ಬೇಕ್ರಿ? ಇಲ್ಲ ಸರ್, ಇದು ಬಿತ್ತಕ್ಕಿಂತ ಮುಂಚೆ ಏನಾರ ನೀರು ಏನಿಲ್ಲ, ಫಸ್ಟ್ ಗೊಬ್ಬರ ಹಾಕ್ತೀರಿ. ಗೊಬ್ಬರ ಹಾಕಿದ್ಮೇಲೆ ಇಂಥವ್ರು ಉಳ್ಳಾಗಡ್ಡಿ ಅಗಳ್ಬೇಕಂದ್ರೆ ಸರ್ ಅದಕ್ಕೆ ತೆಗ್ ಹೊಡಿಬೇಕೇನು ಸರ್? ಹೋಲ್ ಮಾಡ್ಬೇಕೇನು ಸರ್? ಅದು ಓ 3-4 ಇಂಚ್ ಹೋಲ್ ಮಾಡ್ಬೇಕ್ರಿ. ಇದು ಕೊಯ್ದು ಮುಗಿಸ್ದೇವ್ ಅಂದ್ರೆ ಗೊಬ್ಬರ ಹೊಡೆದು ನೀರು ಬಿಡೋದು. ಹಾಗೇನು ಸರ್? ಇದು ಅಂದ್ರೆ ಈ ಥರ ಉಳ್ಳಾಗಡ್ಡಿ ಸಿಗ್ತದೆ ಸರ್? ಇದು ಉಳ್ಳಾಗಡ್ಡಿ ಸಿಗ್ತದೆ. ಈ ನಾರ್ಮಲಿ ನಮ್ಮ ಮನೆಗೆ ಸಿಗ್ತದ್ರಿ ಇದು. ನೀವು ಇದು ಹ್ಯಾಂಗ್ ಬೀಜ ನಾವು ರೈತರು ಮಾಡ್ಕೊಂತ? ಹಾಂ ಸರ್. ಈಗ ಕಟ್ ಮಾಡ್ತೀನಿ ನೋಡ್ರಿ. ಈಗ ಓಕೆ. ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಬೇಕ್ರಿ. ಹಾಂ 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 ಹಾಂ. ಈಗ ಈ ಥರ ಕಟ್ ಮಾಡ್ಬೇಕು. ಇದು ಬಿಕಾಟ್ ಬೇಕ್ರಿ. ಇದು ಬಿಸಾಕ್ ಬಿಡ್ಬೇಕ್ರಿ. ಇದು ಬಿಕಾಟ್ ಬೇಕ್ರಿ. ಇದು ನಮಗೆ ಯೂಸ್ ಇಲ್ಲ, ಇದೇ ಯೂಸ್. ಇದು ಇರ್ತಲ್ರಿ ತೆಳಗ. ಹಾಂ ಹಾಂ ಹಾಂ. ಇದು ತೆಳಗ ಮಾಡಿ ಊರ್ಬೇಕ್ರಿ. ಇದು ತೋರಿಸಿ ಸರ್ ಹೆಂಗೆ ಸ್ವಲ್ಪ ಒಂದ್ಸರ್ತಿ ಈ ಥರ ಕೆಳಗೆ. ಇದು ಬೆಡ್ ಅಂತ ತಿಳ್ಕೊಳ್ಸಿ, ಹೌದು? ಹಾಂ ಬೆಡ್ ಅದ ರೀ. ಹಾಂ ರೀ, ಸದ್ಯ ಬೆಡ್ ಅದಲ್ರಿ. ಹಾಂ ತಡ್ರಿ. ಈಗ ಹಾಂ ಈ ಥರ ಕೆಳಗೆ ಹಾಕ್ಬೇಕ್ರಿ. ಕದರ್ಬೇಕು ಪೈಲೇನೆ. ಕೆದರ್ಬೇಕ್ರಿ. ಹಾಂ ಹಾಂ. ಈಗ ಈ ಥರ ಕೆದರಿ ಬಿಟ್ಟು ಪೂರ ಮುಚ್ಚಿಬಿಡ್ಬೇಕೇನು ಸರ್? ಇದು ಆಯ್ತು. ಮುಚ್ಚಿ ನೀರು ಬಿಡ್ಬೇಕು. ಓಹೋ, ನೀರು ಬಿಡ್ಬೇಕು. ಮರುದಿವಸ ಬಿಡ್ಬೇಕಾ ಹೆಂಗೆ ಸರ್? ಅದು ಮರುದಿವಸ ಅವತ್ತು ದಿವಸ ಬಿಟ್ರೆ ನಡ್ತೈತ್ರಿ? 4-5 ದಿವಸ ಮೊಳಕೆ ಬರ್ತೈತಿ. 4-5 ದಿವಸ ಮೊಳಕೆ ಚಾಲು ಆಗ್ತೈತೆ ರೀ? ಹೌದೇನು ಸರ್? ಈಗ ಸರ್ ಆ ಟೈಮ್ನಾಗ ಮೊಳಕೆ ಆಗೋ ಟೈಮ್ನಾಗ ಏನಾರ ಗೊಬ್ಬರ ಮತ್ತೆ ಹಾಕ್ತೀರಿ ಇದಕ್ಕೆ? ಹಾಕ್ತೇವ್ರಿ. 20 ದಿವಸ 25 ದಿವಸ ಗೊಬ್ಬರ ಹಾಕ್ತೇವ್ರಿ. ಗೊಬ್ಬರ ಹಾಕ್ತೇವೆ. ಸದಿ ತೆಗಿದ್ ಕೈಲಿ ತೆಗಿತೀರಿ? ಕಸ ಕೈಲಿ ಕೆಮಿಕಲ್ ಏನು ಹೊಡಲ್ ಸರ್ ಅದು? ಓಕೆ. ಅದು ಇದು ಆದ್ಮೇಲೆ ಕುಡಿತೇವೆ. ಹೌದೇನು ಸರ್? ಇದು ನೀರು ಹೇಗೆ 7 ದಿವಸಕ್ಕೆ ಬಿಡ್ತೀರಿ ಸರ್? ಇದು ಕಂಟಿನ್ಯೂ 8 ದಿವಸ ಒಂದು ವಾರ ಒಳಗೆ ಒಂದು ಸರ್ತಿ ಬಿಡ್ತೀರಿ? ಫುಲ್ ಅಂದ್ರೆ ಜರ ಒಂದು 2-3 ದಿನ 12 ದಿನ ಹೋಗ್ತದೆ, ಲೇಟ್ ಆಗ್ತದ್ರಿ. ಹೌದೇನು ಸರ್? ರೋಗ ಕಾರಣಕತ್ತಪ್ಪ ರೋಗ ಕಂಟ್ರೋಲ್ ಮಾಡ್ಬೇಕಾದ್ರೆ ಒಂದು 10-12 ದಿನ ನೀರು ಹಾಕಲ್ರಿ ಅದಕ್ಕೆ. ಓಕೆ ಓಕೆ. ಬಿಸಿಲಿಗಾಗಿ ರೋಗ ಕಂಟ್ರೋಲ್ ಮಾಡ್ಕೊತಾರೆ. ಅಂದ್ರೆ ವಾರಕ್ಕೊಮ್ಮೆ ಹಾಕ್ತೇವೆ. ಓ ಆ ಟೈಮ್ನಾಗ ಏನು ಸರ್? ಮತ್ತೆ ನೀರು ಹೆಚ್ಚಿಗೆ ಬಿಟ್ರೆ ರೋಗ ಹೆಚ್ಚಾಗ್ತದೆ ಅಂದ್ರೆ ಅದು? ಯಾಕಂದ್ರೆ ಕ್ಲೈಮೇಟ್ ಇದು ಇರ್ತೈತಲ್ಲ ರೀ, ಇರ್ತೈತ್ರಿ. ಅದಕ್ಕಾಗಿ ರೋಗ ಬರ್ತದೆ. ಅದಕ್ಕಾಗಿ ನಾವು ನೀರು ಕಂಟ್ರೋಲ್ ತಗೋತೇವೆ. ನೀರು ಕಂಟ್ರೋಲ್ ತಗೋತೀರೇನು ಸರ್? ನೀರು ಕಂಟ್ರೋಲ್ ತಗೊಂಡ್ರೆ ರೋಗ ಜರ ಕಂಟ್ರೋಲ್ ಆಗ್ತದೆ. ಆ ಟೈಮ್ನಾಗ ಏನಾರ ಔಷಧಿ ಹೊಡಿತೀರಿ? ರೋಗಿಂದ ಔಷಧಿ ಹೊಡಿತಾರಲ್ಲ ಸರ್? ಓಕೆ ಸರ್. ಅದೇ ಸಾಪ್ ಪೌಡ್ರ ಪ್ರೊಪಿನ ಪಾಸ ಇದ್ದೀವಿ ಹೊಡಿಯೋದ್ರಿ. ಅಂದ್ರೆ ನಾರ್ಮಲಿ ಉಳ್ಳಾಗಡ್ಡಿ ಏನು ಹೋಗ್ತೀರಿ ಅದೇ ಹಾಕ್ತೀರಿ ಸರ್? ಹೌದು ಸರ್. ಓಕೆ ಓಕೆ ಓಕೆ. ಸರ್ ಈಗ 10 ಗುಂಟೆನಾಗ ಎಷ್ಟು ಉಳ್ಳಾಗಡ್ಡಿ ಏನಾರ ಹಾಕಿರಿ? ಏನಾರ ಐಡಿಯಾ ಆತ ಸರ್ ನಿಮಗೆ? ಹಾಂ ರೀ. ಎಷ್ಟು ಹಾಕಿರಿ ಸರ್ ಉಳ್ಳಾಗಡ್ಡಿ ಅಂದಾಜ? ಇದಕ್ಕೆ ರೀ ಬೀಜ ಮಾಡಕ್ಕೆ ಎಷ್ಟು ಹಚ್ಚಿ? ಹಾಂ ಹಾಂ ಹಾಂ. ಇದಕ್ಕೆ ಒಂದು ಕ್ವಿಂಟಲ್ ಮ್ಯಾಗ ಹೋಗ್ಯಾವ. 1 ಕ್ವಿಂಟಲ್ ಉಳ್ಳಾಗಡ್ಡಿ ರೀ? ಒಂದು 3 ಪ್ಯಾಕೆಟ್ ರೀ. 3 ಪ್ಯಾಕೆಟ್ ಉಳ್ಳಾಗಡ್ಡಿ? ಓಕೆ ಓಕೆ. 50 ಕಿಲೋ 3 ಪ್ಯಾಕೆಟ್. 3 ಪ್ಯಾಕೆಟ್ ಸರ್. ಆಮೇಲೆ ನಿಮ್ದು ಎಷ್ಟು ಎಕರೆ ಉಳ್ಳಾಗಡ್ಡಿನೇ ಇದೆ ಸರ್ ನಿಮ್ಮೆಲ್ಲಾನೇ? ಸರ್ ಇದು ಪೂರಾ ನಮ್ದು 18 ಎಕರೆ ಉಳ್ಳಾಗಡ್ಡಿನೇ ಇದೆ. 18 ಎಕರೆ ಉಳ್ಳಾಗಡ್ಡಿ ಅಂದ್ರೆ ಅಳ್ತಾಂಕಿ ಭಾಗ ಇದೆ. ಹಾಂ ಸರ್. ಇದು ಬೀಜ ತಯಾರು ಮಾಡಿ ನಿಮ್ಮ ಸಲಾಗಿ ಯೂಸ್ ಮಾಡ್ತೀರಿ? ಮಾರ್ತೀರೇನು ಸರ್? ಮಾರ್ತೀರೇನ್ರಿ? ಅಗಿನೂ ಮಾಡ್ತೇವ್ರಿ, ಬೀಜನೂ ಮಾಡ್ತೇವೆ. ಎರಡೂ ಮಾಡ್ತೀರೇನು ಸರ್? ಅದು ಮಾರ್ಬೇಕಂದ್ರೆ ಕೆಜಿ ಹ್ಯಾಂಗ ಹೋಗ್ತದೆ ಸರ್ ಅಂದಾಜ? ನಮ್ದು ಉಳ್ಳಾಗಡ್ಡಿ ಮೇಲೆ ಡಿಪೆಂಡ್ ಹೋಗ್ತದೆ ಸರ್. ಹ್ಯಾಂಗ ಸರ್? ಉಳ್ಳಾಗಡ್ಡಿ ರೇಟ್ ಜಂಪ್ ಐತಲ್ರಿ, ಇಲ್ಲಿ ನಮ್ ಬೀಜ ಜಂಪ್ ಆಗ್ತದೆ. ಈಗ ಸಪೋಸ್ ಉಳ್ಳಾಗಡ್ಡಿ ಒಂದು 5,000 ರೂಪಾಯಿ ಕ್ವಿಂಟಲ್ ನಡೆದಂತ ತಿಳ್ಕೊರಿ ಸರ್. 3,000 ರೂಪಾಯಿ ಬೀಜ ಕೊಡ್ತೇವೆ. ಬೀಜ 3,000 ಸರ್. ಈಗ ನೀವು ಮಾಡ್ತಿರಲ್ಲ ಇಷ್ಟು ವರ್ಷದಿಂದ
ಉಳ್ಳಾಗಡ್ಡಿ ಮಿನಿಮಮ್ ಎಷ್ಟಕ್ಕೆ ಮಾರಿ 1 kg ಅಟ್ಲೀಸ್ಟ್ ಒಂದು ಬೀಜ ರೀ ಬೀಜ ಮಾರಿದ್ ನೀವು ಅಟ್ಲೀಸ್ಟ್ ಇಲ್ಲಂದ್ರೆ 1000 ಕೆಳಗೆ ಮಾರಿಲ್ರಿ ನಾವು ಬೀಜ ಯಾವಾಗೂ ಮಾರಿಲ್ರಿ ಮಾರಿಲ್ರಿ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಯದ ಸರ್ ನೀವು ಮ್ಯಾಕ್ಸಿಮಮ್ ಲಾಸ್ಟಿಗೆ 4000 ತನಕ ಹೋಗ್ಯದ 4000 ತನಕ ಹೋಗ್ಯದ ಸರ್ ಓಕೆ 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 4000 ತನಕ ಹೋಗ್ಯದ 4000 ತನಕ 1 ಸರ್ ಈಗ ನೀವು 10 ಗುಂಟೆನೊಳಗೆ ಎಷ್ಟು kg ತನಕ ಬರ್ಬೋದು ಸರ್ ಇದು ಇದು ಏನಾರ 60 kg ಮೇಲೆ ಬರ್ತದೆ 60 kg ಮೇಲೆ ಬರ್ತೀರಿ ಖಾಲಿ 10 ಗುಂಟೆನಾಗೆ 10 ಗುಂಟೆ 1 ಎಕರೆಗೆ ಒಂದು ಎಷ್ಟು ಬರ್ತದೆ ಸರ್ ಹಂಗಿತ್ತಂದ್ರೆ ಎಕರ್ಗೆ ಅಂದ್ರೆ ಭಾಳ ಬರ್ತದೆ ಸರ್ ಅಂದಾಜು ಎಷ್ಟು ಸರ್ ಅದು ಮತ್ತು ಒಂದು ಎಕರ್ಗೆ 3-4 ಕ್ವಿಂಟಲ್ ಬೀಳ್ತದೆ 3-4 ಡಿಫೆಂಟ್ ಹೋಗ್ತದ್ರಿ ಬೆಳೆ ಸರಿಯಾಗಿ ಬಂತು ಹೂವ ಈ ತರ ಹೂವು ಬತ್ತಲ್ರಿ ಹೂವ ಸರಿಯಾಗಿ ಬಂದೈತಿ 3 ಕ್ವಿಂಟಲ್ ಮಿನಿಮಮ್ ಬೀಳ್ತದೆ ಈ ಥರ ಹೂವು ಬಂದದ ಸರ್ ಈ ತರ ಹೂವು ಬಂದ ಅಂದ್ರೆ ನೀವು ಈ ಉಳ್ಳಾಗಡ್ಡಿ ಏನು ಹಾಕಿರಲ್ಲ ಸರ್ ಅದ್ರ ಮೇಲೆ ಡಿಪೆಂಡ್ ಇರ್ತಾನೆ ಅದು ಉಳ್ಳಾಗಡ್ಡಿ ಏನು ಹಾಕಿರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತಾನೆ ಸರ್ ಅದ್ರ ಅದ್ರ ಮಾಡಿ ಡಿಫೆಂಟ್ ಅಂದ್ರೆ ಸರ್ ಈಗ ಒಂದು ಉಳ್ಳಾಗಡ್ಡಿ ಒಂದೇ ಹೂವು ಬರ್ತದೆ ಹೆಂಗೆ ಬರ್ತದೆ ಹಾಂ ಎಷ್ಟು ಬರ್ತದೆ 4 4 5 2 3 ಹಿಂಗ್ ಬರ್ತೈತಿ ಹೌದೇನು ಸರ್ ಈಗ ನೋಡಮ್ ತಾಡ್ರಿ ಇಲ್ಲ ಇಲ್ಲ ನೋಡ್ರಿ ಈಗ ಇದು ಒಂದೇ ಗಟ್ಟಿ ಅದ ನೋಡ್ರಿ ಇದು. ಇದು ಒಂದೇ ಅದ ಇಲ್ರಿ ಹೌದು ಸರ್ ಈಗ 1 2 3 4 5 6 7 8 9 ಇವು ಬಿಡ್ರಿ ಇವು. ಒಂದೇ ಹೌದಲ್ಲ ಸರ್ 9 ಅವ ನೋಡ್ರಿ ಒಂದು ಉಳ್ಳಾಗಡ್ಡಿಗೆ ಒಂದು ಈ ನಾವು ಕೊಯ್ದು ಹಚ್ಚಿನ ಹೇಳ್ರಿ ಹಾಂ ಅಷ್ಟು ಗಡ್ಡಿ ಕೊಟ್ರಿ ಅಷ್ಟು ಬೀಜ ಬರ್ತದೆ 7 8 9 6 ಆತ ಇಲ್ಲಿ ನೋಡಿ ಸರ್ ಹೆಂಗದ 1 2 3 4 5 6 7 ಒಂದಕ್ಕೆ 7 ಅದಾವ್ರಿ ಅಲ್ಲಿ 9 ಅದಾವ ಹಾಂ ಬಾ 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 ಹಿಂಗಾಗ್ತೇನ್ರಿ ಅದು ಹಾಂ ಡಿಫೆಂಡ್ ಆಗ್ತದೆ ಗಡ್ಡಿ ಮೇಲೆ ಡಿಪೆಂಡ್ ಸಣ್ಣ ಗಡ್ಡಿ ಅದ್ರ 4 5 ಆತಾರಿ ದೊಡ್ಡ ಇದರ 8 9 10 ಹಿಂಗ ಆಗ್ತದೆ 8 9 10 ಆಗ್ತದೆ ಸರ್ ಅಂದ್ರೆ ನೀವು ಎಷ್ಟು ಹೆಚ್ಚಿಗೆ ಆಗ್ತದೆ ಅಷ್ಟು ನೀವು ಒಳ್ಳೇದ್ರಿ ಇದು ಹಾ ಹೌದಲ್ಲ ಸರ್ ಸರಿ ಇದು ಯಾವ ಟೈಮ್ನಾಗ ನೀವು ಪ್ಲಾಂಟೇಶನ್ ಮಾಡಿರಿ ಇದು ತಿಂಗಳೈತಿ ಅಂತ ಹೇಳ್ರಿ 2 ತಿಂಗಳಾದ್ರೆ ನೀವು ಡಿಸೆಂಬರ್ನಾಗ ಮಾಡಿರಿ ಹಾಂ 2 ತಿಂಗಳಾಯ್ತು ಡಿಸೆಂಬರ್ನಾಗ ಮಾಡಿರಿ ಸರ್ ಹಾಂ ಸರ್ ಇದು ಮಾಡಿದ್ದವ್ರು ನವಂಬರ್ನಾಗ ಮಾಡಿರಿ ಸರ್ ಇದು ಎಷ್ಟು ಪ್ಲಾಂಟೇಶನ್ ಮಾಡಿದ್ಮೇಲೆ 7 ದಿವ್ಸಕ್ಕೆ ಕಟಾಗಿ ಬಿಡ್ತದ್ರಿ ಇದು ಇದು ಅಟ್ಲೀಸ್ಟ್ ಇಲ್ಲಂದ್ರೆ 5 ತಿಂಗಳು ಬೇಕು ಮಿನಿಮಮ್ 5 ತಿಂಗಳು ಇನ್ನು ಬೀಜ ರೆಡಿ ಆಗಕ್ಕೆ ಹೌದು ಸರ್ ತಿಂಗಳು ಬೇಕು 4-5 ತಿಂಗಳು ನಾರ್ಮಲಿ ನಮ್ಮದು 4 ತಿಂಗಳಾಗ ಬಂದ್ಬಿಡ್ತದೆ ರೀ ಹಾಂ ಅದು ನಮ್ಮ ನಾರ್ಮಲ್ ಇಳುವರಿ 4-4.5 ತಿಂಗಳಾಗ ಬರ್ತದ ಇದು ಒಂದು ಮಿನಿಮಮ್ ಒಂದು ತಿಂಗಳು ಹೆಚ್ಚಿಗೆ ಹೆಚ್ಚು ಹೋಗ್ತದೆ ಅಷ್ಟೇ. ಹೌದೇನು ಸರ್ ಇದು 20 ದಿವಸ ಹೆಚ್ಚಿಗೆ ಹೋಗ್ತದೆ ಹೆಚ್ಚಿಗೆ ಹೋಗ್ತದೆ ಸರ್ ಸರ್ ಇದು ಹೂವು ಆದ್ಮೇಲೆ ಇವು ಕೆಳಗಿನ ಉಳ್ಳಾಗಡ್ಡಿ ಇರ್ತಾವೆ ನೋಡ್ರಿ ಅದು ಏನು ಯೂಸ್ ಮಾಡ್ಕೋತೀರಿ ವೇಸ್ಟ್ ವೇಸ್ಟ್ ಅದು ಅದು ವೇಸ್ಟೇ ಹೋಗ್ತದೆ ವೇಸ್ಟ್ ಏನು ಸರ್ ಇದು ಅದು ಕಿತ್ತು ಹಾಕಿ ದನಗಳಿಗೆ ಉರಿ ಹಾಕಿ ಬಿಡ್ತಾರೆ ಓಹೋ ಆ ಥರ ಏನು ಸರ್ ಇದು ಈಗ ಆಗಲ್ರಿ ಅದು ಒಳಗೆ ಪೂರ ಇದು ಇರ್ತದ್ರಿ ಓಕೆ ಹೌದೇನು ಸರ್ ಗಡ್ಡಿ ಇರಲ್ರಿ ಗಡ್ಡಿ ಇರಲ್ಲ ಸರ್ ಆಮೇಲೆ ಇದಕ್ಕೆ ಸ್ವಲ್ಪ ಹೂವು ಚೆನ್ನಾಗಿ ಬರ್ಬೇಕಂದ್ರೆ ಏನಾರ ಔಷಧಿ ಹೊಡಿತೀರಿ ಮೈಕ್ರೋನ್ಯೂಟ್ರೆಂಟ್ ಔಷಧಿಲಿಕ್ಕೆಂದ್ರೆ ಅದೇ ಇಟ್ಟು ಗೊಬ್ಬರ ಮಾಡಿ ಹೊಡೆಯೋದು ಮತ್ತೆ ಹಾಂ ಹಾಂ ರೆಗ್ಯುಲರ್ಲಿ ಗೊಬ್ಬರ 2 ದಿವಸ ಒಳಗೆ ಮತ್ತೆ ಹಾಕ್ತೀರಿ ಸರ್ ಮತ್ತೊಂದು ಸರಿ ಹಂಗೆ ಅವ 2 ಸಾರಿ ಎರಡ್ ಹಾಕ್ತಾರೆ ಸಾರಿ ಹಾಕ್ತಾರ ಒಂದ್ ತಿಂಗಳ ಒಂದ್ ಸಾರಿ ರೀ ತಿಂಗಳಿಗೆ ಒಂದು ಸರ್ತಿ ಆಯ್ತು ರೀ ಅಂದ್ರೆ 4-5 ತಿಂಗಳ 4-5 ಸರ್ತಿ ಹಾಕ್ತೀರಿ ನೀವು 5 ಸಾರಿ ಹಾಕಲ್ರಿ ಒಂದ್ 2 ಸಾರಿ ಹಾಕಿ 2 ಸಾರಿ ಹಾಕ್ತಾವ ನೋಡ್ರಿ 2 ಸರ್ತಿ ಅಷ್ಟು ಸರಿ ಹೂವ ಬಂದದ್ರಿ ಓಕೆ ಓಕೆ ಹಾಕಿದ್ರಿ 2 ಸಲ 2 ಸರ್ತಿ ಸರ್ ಸರ್ ಈ ಹೂವು ಎಲ್ರಿ ಇದೆ ಇದರಿಂದ ಮತ್ತೆ ಬೀಜ ಆಗ್ಬೇಕಂದ್ರೆ ಇನ್ನೂ 2 ದಿವಸ ಬೇಕತ್ತ ಸರ್ ಇದು ದಿನ ತಿಂಗಳು ಬೇಕ್ರಿ ಇದು ತಿಂಗಳು ಬೇಕಂದ್ರೆ ಸರ್ ನಾಲ್ಕವ್ರಿ ಹಾಂ 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 ಒಂದು ತಿಂಗಳು ಬೇಕು ಇದು ಸಣ್ಣ ಆಗ್ಲತ್ತ ಸರ್ ನಾಲ್ಕು ಓಕೆ ಈ ಥರ ಹಾಂ ಒಂದು ತಿಂಗಳು ಬೇಕು ರೀ ಈಗ ಸಣ್ಣ ಆಗ್ಯಾವ ನೋಡ್ರಿ ಈಗ. ಓಹೋ ಇನ್ನ ಒಂದ್ ತಿಂಗಳ ಪೂರ ಬ್ಲ್ಯಾಕ್ ಆತದ ಇನ್ನೂ ಬ್ಲ್ಯಾಕ್ ಆತವ ಸರ್ ಬ್ಲ್ಯಾಕ್ ಆತದ ಇದು ಹೂವು ಹೆಂಗೆ ಕಟ್ಕೋತೀರಿ ಸರ್ ಇದು ಈ ಪೂರ ಹೆಂಗೆ ಕಟ್ಕೋತೀರಿ ಸರ್ ಇದು ಕಡ್ದ ಮೇಲೆ ಹೆಂಗೆ ಮಾಡ್ತೀರಿ ಸರ್ ಬೀಜ ಹೆಂಗೆ ತಯಾರು ಮಾಡ್ತೀರಿ ಇದಕ್ಕೆ ಇದು ಒಳಗೆ ಬಿಸಿಲಿಗೆ ಹಾಕ್ತೇವೆ ಫಸ್ಟ್ ಕಡ್ದ ಮೇಲೆ ಬಿಸಿಲು ಹಾಕ್ತೀರಿ ಅಂದ್ರೆ ಒಣಗ್ತಾವ ಸ್ವಲ್ಪ ರೀ ಹಾಂ 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 ಒಮ್ಮೆ ಬಿಸಿಲಿ ಹಾಕ್ತೇವ್ರಿ ಒಂದ್ 3-4 ದಿವಸ ಬಿಸಿಲು ಆಯ್ತು ಅಂದ್ರೆ ಬಡಿತೇವ್ರಿ ಹಾಂ ಹಾಂ ತೂರ್ ರಾಶಿ ದೊಡ್ಡ ರಾಶಿ ಮಾಡಿ ಬಳ್ದು ರಾಶಿ ಮಾಡ್ತೀರಿ ಸರ್ ಆಮೇಲೆ ಅದೇ ಕ್ಲೀನ್ ಮಾಡ್ಕೊಂಡು ಮಾರ್ತೀರಿ ತುಳ್ಕೊಂಡು ಮಾರೋದು ಎಲ್ಲಿ ಲೋಕಲ್ಲೇ ಮಾರ್ತೀರಿ ಹಂಗೆ ಸರ್ ರೈತರಿಗೆ ರೈತರು ಬರ್ತಾರಲ್ರಿ ರೈತರು ಮಾಡ್ತಾರೆ ಹಳ್ಳಿಯವ್ರು ಬರ್ತಾರ್ರಿ ಸೊ ಹಳಿದವ್ರು ಬರ್ತಾರೆ ಸರ್ ನೋಡ್ತಾರಿ ತಗೊಂಡ್ ಹೋಗ್ತಾರ್ರಿ Okay. ಬೀಜನೂ ಒಯ್ತಾರಿ ಬೀಜನೂ ಒಯ್ತಾರಿ ಓಕೆ ಓಕೆ ಸರ್ ನಿಮಗೆ ಎಷ್ಟು ಬೀಜ ತಗೋತೀರಿ ವರ್ಷಿಗೆ ಎಷ್ಟು ಹಾಕ್ತೀರಿ ನಿಮ್ದೇ ಒಂದು 10 ಸಾವಿರ ಬೀಜ ನಾವು ಇಟ್ಕೋತೀವಿ 10 ಸೇರ್ ಬಾಕಿ ಮಾರ್ಬಿಡ್ತೀವಿ ಒಂದು 15 kg ತನಕ ನಿಮ್ಮ ಕಡೆ ತಂದ್ಕೊಳ್ಳಿ ಓಕೆ ಓಕೆ ಸರ್ ಇದರಿಂದ ಎಷ್ಟು ಆದಾಯ ಪಡೆದಿರಿ ಸರ್ ನೀವು ಅಂದಾಜ ವರ್ಷಿಗೆ ಸರ ಅದು ಹೇಳಕ್ ಬರಲ್ರಿ ಇಲ್ಲ ಅಂದಾಜು ಆನ್ ಆನ್ ಎವರೇಜ್ ನೀವು ಮಾಡಿರಲ್ಲ ಇಷ್ಟು ವರ್ಷ ಇದೇ ವರ್ಷದ್ರೆ ಹೆಚ್ಚಿಗೆ ಮಾಡಿದಾರೆ ನಮ್ಮ ಮನೆ ಪ್ರತ್ಯೇಕ ಮಾಡ್ತಿದ್ದಾರೆ ನಾವು ಹೌದೇನು ಸರ್ ಅಂದ್ರೆ ಆದಾಯ ಎಷ್ಟು ಮಾಡ್ಕೊ ಒಂದೊಂದ್ ವರ್ಷ 40,000 ಮಾಡಿದವ್ರಿ ಹಾಂ ಹಾಂ 50,000 ಮಾಡಿದವ್ರಿ 10 ಗುಂಟೆಗೆ ಹಾ ರೀ ಮತ್ ಇದ್ರದೇ ಅಗಿ ಹಾಕ್ರಿ ಅಗಿನೂ 50,000 ಮಾರಿದವ್ರಿ 40,000 ಮಾರಿದವ್ರಿ ಅಗ್ಗಿ ತೊಗೊಂಡ್ರಿ ಸರ್ ಇದೇ ಸೇಮ್ ಅಗ್ಗಿ ಮಾಡ್ಕೊಂಡು ಮಾರ್ಬಿಡೋದೇನ್ರಿ ಓಹೋ ಎರಡು ಕೆಲಸ ಅದ ಅಗಿದಾಗನು ಮಾಡಿದವ್ರಿ ಅಗಿದಾಗನು ಮಾಡಿದವ್ರಿ ಹೌದೇನು ಸರ್ ಅಗ್ಗಿ ತಂದು 7 ದಿವಸದಿಂದ ಅಗ್ಗಿ ಕೊಡ್ತೀರಿ ನೀವು ಮಾರದ 42 ದಿವಸಕ್ಕೆ ಕೊಡ್ತೀವಿ 42 ದಿವಸಿಗೆ ಬೀಜ ಚಲ್ ಅಗಿ ಮಾಡ್ತೇವ್ರಿ ಹಾಂ ಹಾಂ 1.5 ತಿಂಗಳಿಗೆ 2 ತಿಂಗಳೊಳಗ ಅಗಿ ಮಾಡ್ತೇವೆ ಅಗ್ಗಿ ಮಾಡ್ತೀರಿ ಓಕೆ ತಿಂಗಳೊಳಗ ಹಚ್ತೇವೆ ಹಚ್ಬಿಡ್ತೀರಿ ಆ ಥರ ಸರ್ ಓಕೆ 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 ಅಂದ್ರೆ ನಮ್ಮ ರೈತರು ಮಾಡಿದ್ರೆ ಒಳ್ಳೇದು ಸರ್ ಇದು ಹಾಂ ರೈತರಿಗೆ ಮಾಲಿದು ನೀರು ಬೇಕಾಗ್ತೇನೆ ಸರ್ ರೆಗ್ಯುಲರ್ಲಿ ಕಂಪಲ್ಸರಿ ನೀರು ಬೇಕು ರೀ ಓಕೆ ಆಮೇಲೆ ಇದು ನಮ್ಮ ವಾತಾವರಣ ಸೂಟೇಬಲ್ ಅದ ರೀ ಇದು ವಾತಾವರಣ ಸರಿ ಇದ್ರೆ ಸರಿ ಬರ್ತದೆ ಸರಿ ಬರ್ತದೆ ರೀ ಇದು ಬೆಸ್ಟ್ ಟೈಮ್ ಯಾವ ಸರ್ ಸಮ್ಮರ್ ಟೈಮು ಮಳೆಗಾಲದಾಗ ಏನು ಚಳಿಗಾಲದಾಗ ಯಾವ ಟೈಮ್ನಾಗ ಆಗಲ್ಲ ಸರಿ ಆಗಲ್ಲ ರೀ ಥಂಡಿನಾಗ ಮಾಡಿರಿ ಇದಾಗ ಆಗ್ತದೆ ಇದು ಬ್ಯಾಸ್ಗಿನಾಗ ಸರ್ ಆಗಲ್ಲ ಬ್ಯಾಸ್ಗಿನ ಆಗಲ್ಲ ರೀ ಹಾಂ ಎಷ್ಟೇ ಆಗ್ತದೆ ಉಳ್ಳಾಗಡ್ಡಿ ಎಷ್ಟಾಗ್ತದೆ ಇವು ಹೂವು ಆಗಲ್ಲ ಆಗಲ್ಲ ಹಾಂ ಅಂದ್ರೆ ಥಂಡಿ ಟೈಮ್ ಬೆಸ್ಟ್ ಅಂತ ತಿಳ್ಕೊರಿ ಥಂಡಿ
ಓಕೆ ಇದು ಎಲ್ಲ ಈ ಕರಿ ಮಣ್ಣದಲ್ರಿ ಸರ್ ಈ ಕರಿ ಮಣ್ಣಾಗ ಚೆನ್ನಾಗಿ ಬೆಳೆ ಬರ್ತೇನೆ ಕೆಂಪು ಮಣ್ಣಾಗ ಬರ್ತದ್ರಿ ಇದು ಕರಿ ಮಣ್ಣ ಚಲೋ ಕರಿ ಮಣ್ಣಾಗ ಚೆನ್ನಾಗಿ ಬರ್ತೇನೆ ಸರ್ ಹಾಂ 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 ಮಣ್ಣಾಗ ಬರಲ್ರಿ ಬರಲ್ಲ ಸರ್ ಇದು ಮಣ್ಣಾಗ ಇಷ್ಟು ಇಳುವರಿ ಬರಲ್ಲ ಇಷ್ಟು ಬರಲ್ರಿ ಇದು ಓಕೆ ಆ ಥರ ಭಾಳ ನಾಜುಕ್ರಿ ಇದು ಪೂರಾ ನಾಜುಕ್ ಇರ್ತೈತಿ ಸ್ವಲ್ಪ ತಿರ್ಗಾಡ್ಬಾರ್ದಲ್ರಿ ಇದು ಕೇರ್ಫುಲ್ ಇರ್ಬೇಕಲ್ಲ ಸರ್ ಇದು ಕಂಪಲ್ಸರಿ ವರ್ಷಿಗೆ ಅಂದಾಜ ಎಕರೆಗೆ ಎಷ್ಟು ತೆಗಿಬೋದು ಸರ್ ಅದೇ ವರ್ಷಿಗೆ ಖಾಲಿ ಬೀಜ ಮಾರಿ ಬೀಜ ಮಾರಿ ಹಾ ವರ್ಷಿಗೆ ನಮ್ದು ಬೀಜ ಇಂತ ಅಗಿ ಹಚ್ಕೊಂಡಿವ್ರಿ ಇದೇ ಬೀಜ ಈ ಥರ ಮಾಡಿದ್ರೆ ಒಂದು ಎಕರೆನಾಗ ಆನ್ಲೈನ್ ಎವರೇಜ್ ಎಷ್ಟು ತೆಗಿಬೋದು ಎಕರೆ ಬೀಜನೇ ರೀ ಖಾಲಿ ಬೀಜನೇ ಭಾಳ ಆತದ ಭಾಳ ಆಗ್ತದ್ರಿ ಭಾಳ ಅಂದ್ರೆ ಎಷ್ಟು ಸರ್ ಮತ್ತ ಅಟ್ಲೀಸ್ಟ್ ಇಲ್ಲಂದ್ರ 3-4 ಕ್ವಿಂಟಲ್ ಮ್ಯಾಲ ಹೋಗ್ತದೆ 3-4 ಕ್ವಿಂಟಲ್ ಮ್ಯಾಲ ಹೋಗ್ತದೆ ಅಂದ್ರೆ ಒಂದು ಸರ್ ಇದು ಎಷ್ಟು ರೀ 10 ಗುಂಟೆ ಅದ್ರಿ ಇದು ಈಗ 10 ಗುಂಟೆ ಇಲ್ಲ ಸರ್ ಹಾಂ ರೀ ನೋಡ್ರಿ 10 ಗುಂಟೆ ಇವಾಗ ಅಟ್ಲೀಸ್ಟ್ ಅಂದ್ರೆ ಇದು 60-70 ಕಿಲೋ ಬೀಜ ಕೊಡ್ತಾರೆ ನಮಗೆ ಹಾಂ ಅಂದ್ರೆ ಒಂದು ಸಪೋಸ್ 1000 ರೂಪಾಯಿ ಕೆಜಿ ಬೀಜ ಇಟ್ಕೊಂಡ್ರು 1000 ರೂಪಾಯಿ 3 ಕ್ವಿಂಟಲ್ ಅಂದ್ರೆ 3 ಲಕ್ಷ ಆಯ್ತು ಅಂತ ತಿಳ್ಕೊರಿ ಆರಾಮ್ಸೆ ಆರಾಮ್ಸೆ ಒಂದು ಎಕರೆ 3 ಲಕ್ಷ ಒಂದು 4 ತಿಂಗಳ 5 ತಿಂಗಳಾಗ ಬಂದ್ಬಿಡ್ತದ್ರಿ ಹಾಕಲ್ಲ ಸರ್ ಹೌದಲ್ಲ ಸರ್ ತೊಗರಿ ಬಂದಂಗೆ ರೀ ಹೌದಲ್ಲ ಸರ್ ಇದ್ರಾಗ ಏನ್ರ ರೋಗ ಅಂತ ಪ್ರಿಸ್ಕ್ರಿಪ್ಷನ್ ಏನೋ ಬರ್ತದೆ ಸರ್ ಅದಾರಿ ಬಂದ್ರು ಬರ್ತದ್ರಿ ಅದು ಏನು ಬರಲ್ರಿ ಹಾಂ ಏನು ಬರ್ತದ್ರಿ ಅದಕ್ಕೆ ಅಷ್ಟೇ ಮೇನ್ ಏನ್ ಸರ್ ಇದು ಏನು ಬರ್ತದ್ರಿ ಏನಾಯ್ತಂದ್ರೆ ಬೆಳಿ ಏನಾಯ್ತಪ್ಪ ಇಲ್ಲಿ ವಾಂಕ್ ಆಗ್ತದ್ರಿ ಹೌದೇನ್ ಸರ್ ಇದು ಹಿರ್ಕೋತದೇನ್ ಸರ್ ಇದು ಹೌದು ಇಲ್ರಿ ಹೂವ ಸಾಪ್ ಬರಲ್ರಿ ಹಾಂ 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 ಬೆಂಡ್ ಆಗ್ತದ ಇಲ್ಲೇ ರೀ ಹೌದು ಅದು ಎಣ್ಣಿನ ಹೊಡೆದಿ ಅಂದ್ರೆ ಸೀದಾ ಆಗ್ತೇನೆ ಸರ್ ಅದು ಮೇನ್ ಏನೇ ಹಾಂ 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 ಅದು ಮೇನ್ ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ಒಳ್ಳೇದು ತಿಳ್ಕೊರಿ ಹೂವ ಎಷ್ಟು ದೊಡ್ಡ ಬರಲ್ರಿ ಹಾಂ ಹಾಂ ಸಣ್ಣದ್ರ ಬರ್ತಾರೆ ಬಿತ್ತಂದ್ರ ಹಾಂ ಅದು ಏನು ಬರೋದು ಯಾವಾಗ ಸರ್ ಯಾವ ಟೈಮ್ನಾಗ ಬರ್ತದೆ ಬರ್ತದೆ ಸರ್ ನಮಗೆ ಇಲ್ಲ ಇದು ಹೂವು ಟೈಮ್ನಾಗ ಬರ್ತದ ಕೆಳಗಿನ ಸಣ್ಣದಿದ್ದಾಗ ಬರ್ತದೆ ಸಣ್ಣ ಇದ್ದಾಗ ಬರ್ತೇನ್ರಿ ತಿಂಗಳು ಬೆಳಿದ ಬರ್ತದ್ರಿ ಸಣ್ಣ ಓಕೆ ಇದು ಹೂವ ಬಿಡ್ತಾನೆ ಬರಲ್ರಿ ಬಂದ್ರು ನಾವು ಏನೂ ಮಾಡಲ್ರಿ ಮಾಡೋಣ ಸರ್ ಸರ್ ಇಂಥ ಟೈಮ್ನಾಗ ಇದ್ರೊಳಗೆ ಏನಾರ ರೋಗಗಳು ಇದ್ರೊಳಗೆ ಇದಕ್ಕೇನು ರೋಗ ಇಲ್ರಿ ಇದು ಒಳಗೆ ಏನಾರ ಬರ್ತಾವೆ ಸರ್ ಏನ್ ಬರ ಹಾಂ ಹಿಡ್ಕೊಂಬೋದು ಅಂತದ್ದು ಬೇಕು ಖಾಲಿ ಏನು ಮೇನ್ ಬರೀ ಏನಿಲ್ಲ ಏನ್ ಅಷ್ಟೇ ಇದಕ್ರಿ ಓಕೆ ಅದು ಒಂದು ಕಂಟ್ರೋಲ್ ಮಾಡಿದ್ರೆ ಮುಗಿ ಏನೋ ಒಂದು ಅಂಟು ರೋಗ ರೀ ಅಂಟು ರೋಗ ಅಂದ್ರೆ ಸರ್ ಅದು ಅದು ಅಂಟಿನ ಪಲ್ಲಿ ಬೀಳ್ತದ್ರಿ ಮ್ಯಾಲ ಮ್ಯಾಲ ಬಿಡ್ತಾನೆ ಸರ್ ಅದು ಅದು ಏನ್ ಸಣ್ಣದ ಇರ್ತದಲ್ರಿ ಹಾಂ 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 ಈ ನಮ್ಮನೆ ಇಲ್ಲಿ ಇರ್ತದಿಲ್ರಿ ಅವಾಗ ಇದು ಬಿಟ್ಟಿಲ್ರಿ ಅವಾಗ ಹಾಂ ಇದು ಇಷ್ಟು ಬಿಡಿಸಿರಲ್ಲ ಅದು ಮೆತ್ತಿಗೆ ಇರ್ತಲ್ಲ ಬಿಲ್ಡರ್ ಬಟ್ಟಿ ಅದಕ್ಕೆ ಬೀಳ್ತದೆ ಈಗ ಏನದು ಅದಲ್ರಿ ಹಾಂ ಹಾಂ ಆ ಟೈಪ್ ಇದ್ದಾಗ ಬೀಳ್ತದೆ ಆ ಟೈಮ್ನಾಗ ಸರ್ ಓಕೆ ಅದು ಮ್ಯಾಲೆ ಮುಂದೆ ಏನ್ರಿ ಎಲ್ಲಿಗೆ ಒಣಗದ್ ಗಿಣಗದ ಆಯ್ತು ಅಂದ್ರೆ ಈಗ ಆಗ್ಲತ್ತಲ್ಲ ಹಂಗ್ರಿ ಆಗ್ತದೆ ಸರ್ ಬರ್ತದೆ ಬರ್ತದೇನು ಸರ್ ಅದಕ್ಕೆ ಆ ಟೈಮ್ನಾಗ ಏನು ಹೊಡಿತೀರಿ ಸರ್ ಅದು ಎಣ್ಣೆ ಹೊಡಿತಾರೆ ಪ್ರಪನ ಪಾಸ ಸಾಪ್ ಹೊಡ್ರ ಹಾಂ 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 ಅದು ಮೇನ್ ಹೊಡಿತಿತ್ತು ಓಕೆ ಸರ್ ಓಕೆ ಬೀಜ ಆಗ್ಯಾವಲ್ಲ ಸರ್ ಇದು ನೋಡಿ ತೋರಿಸ್ರಿ ಅದ್ರೊಳಗೆ ಕಾಳಾಗ್ಯದ ಹ್ಞೂ ಹ್ಞೂ ಇನ್ನ ಹಚ್ಚಿಗವರಿ ಹ್ಞೂ 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 ಏನು ವೈಟ್ ಕಾಣತ್ತಲ್ರಿ ಹಾಂ 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 ಇವ ಒಂದು 15-20 ದಿವ್ಸನಾಗ ಬ್ಲ್ಯಾಕ್ ಆಗ್ತದೆ ಬ್ಲ್ಯಾಕ್ ಅದು ಹಾಂ ಇನ್ನೂ ಒಂದು 15 ದಿವಸ ಭೇಟಿ ಬರ್ತೀನಿ ಸರ್ 15-20 ದಿವ್ಸ ಬಂದ್ರೆ ಸರಿ ಹಾಂ ಕಾಣ್ತದೆ ನೀವು ಹೆಂಗೆ ಇದು ವಿಡಿಯೋ ಭಾಳ ಇಷ್ಟ ಆಗತ್ತೆ ಸರ್ ನಿಮ್ಮ ಮಾಹಿತಿ ಭಾಳ ನಮ್ಮ ರೈತರಿಗೆ ಬೆನಿಫಿಟ್ ಆಗತ್ತೆ ಆಮೇಲೆ ನಮ್ಮ ರೈತರ ಪರವಾಗಿ ಸರ್ ನಿಮಗೆ ಒಂದು ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್